ಭಾರತ ರಷ್ಯಾ ಮಧ್ಯೆ ದ್ವಿಪಕ್ಷೀಯ ಮಾತುಕತೆ. Su-57, Su-400 ಸಬ್ಮರೀನ್ ಖರೀದಿ ಇವೆಲ್ಲವೂ ಕೂಡ, ಬ್ರಹ್ಮೋಸ್, ನಾಗರಿಕ ಪರಮಾಣು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳು, ತೈಲ ಖರೀದಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇವತ್ತು ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ. ಹಾಗಾಗಿ ಕುತೂಹಲ ಕೆರಳಿಸಿದೆ ಮೋದಿ ಮತ್ತು ಪುಟಿನ್ ನಡುವಿನ ಮಾತುಕತೆ. ಭಾರತ ರಷ್ಯಾ ಮಧ್ಯೆ ದ್ವಿಪಕ್ಷೀಯ ಮಾತುಕತೆ ಇದೇನೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ಹಲವಾರು ಒಪ್ಪಂದಗಳಾಗ್ತಾ ಇದೆ. S-400, S-500, ಅದಾದ ನಂತರ 5th ಜನರೇಷನ್ ಯುದ್ಧ ವಿಮಾನಗಳು, Su-57 ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ರಷ್ಯಾ ತುದಿಗಾಲಲ್ಲಿ ನಿಂತಿದೆ. ಟೆಕ್ನಾಲಜಿಯನ್ನೇ ಕೊಡ್ತೀವಿ ನಾವು ಭಾರತಕ್ಕೆ, ನಮ್ಮ ಮಿತ್ರ ರಾಷ್ಟ್ರಕ್ಕೆ ಅಂತ ಘೋಷಣೆ ಮಾಡಿದ್ದಾರೆ. ಬರೀ ಯುದ್ಧ ವಿಮಾನಗಳಲ್ಲ, ಟೆಕ್ನಾಲಜಿನೇ ಕೊಡ್ತೀವಿ, ನೀವೇ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟು ನಂಬಿಕಸ್ಥ ದೇಶ ರಷ್ಯಾ ಮತ್ತು ಭಾರತ, ಎರಡೂ ದೇಶಗಳ ನಡುವಣ ಸಂಬಂಧ ವೃದ್ಧಿಗೆ ನಡೀತಾ ಇರತಕ್ಕಂಥ ಅತ್ಯಂತ ಪ್ರಮುಖವಾದಂತಹ ಸಭೆ ಇವತ್ತು. ಇನ್ನು ಕಾರ್ಮಿಕರ ಕುರಿತು ಮಹತ್ವದ ಒಪ್ಪಂದ ನಡೀತಕ್ಕಂಥ ನಿರೀಕ್ಷೆ ಕೂಡ ಇದೆ. ರಷ್ಯಾದಲ್ಲಿ ಕೆಲಸ ಮಾಡ್ತಿರುವ ಭಾರತೀಯ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಮತ್ತು ಅಲ್ಲಿ ಉದ್ಯಮಗಳಲ್ಲಿ ಇನ್ನಷ್ಟು ಭಾರತೀಯರಿಗೆ ಉದ್ಯೋಗಾವಕಾಶವನ್ನು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆ ಆಗುವ ಸಾಧ್ಯತೆ ಇದೆ. ಆಮೇಲೆ ವಿದ್ಯುತ್ ಸಮಸ್ಯೆಗೆ ಪರಿಹಾರವಾಗಿ ಭಾರತ ನಾಗರಿಕ ಪರಮಾಣು ಸಹಕಾರ ಕುರಿತಂತೆ ರಷ್ಯಾದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವಂತಹ ನಿರೀಕ್ಷೆಯನ್ನು ಈಗಾಗಲೇ ಮಾಡಲಾಗಿದೆ. ರಷ್ಯಾದ ನೆರವಿನಿಂದ ಭಾರತದಲ್ಲಿ ಅಣುಸ್ಥಾವರವನ್ನು ಸ್ಥಾಪಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದೆ. ಈಗಾಗಲೇ ಭವಿಷ್ಯದ ವಿದ್ಯುತ್ ಬೇಡಿಕೆ ಪರಿಗಣಿಸಿ ಸಣ್ಣ ಸಣ್ಣ ರಿಯಾಕ್ಟರ್ಗಳ ಮೂಲಕ ವಿದ್ಯುತ್ ಉತ್ಪಾದನೆಗೆ ಸಹಕಾರ ಕುರಿತು ಒಪ್ಪಂದಕ್ಕೆ ಸಹಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೈದರಾಬಾದ್ ಹೌಸ್, ಈ ಹೈದರಾಬಾದ್ ಹೌಸ್ಗೆ ಕೆಲವೇ ಕ್ಷಣಗಳಲ್ಲಿ ಉಭಯ ನಾಯಕರು ಕೂಡ ಬಂದು ಒಪ್ಪಂದಗಳಿಗೆ ಫಸ್ಟ್ ಮಾತುಕತೆ ನಡೆಯುತ್ತೆ. ಅದಾದ ನಂತರ ಒಪ್ಪಂದಗಳು. ಪುಟಿನ್ ಭೇಟಿ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಈಗಾಗಲೇ ಭಾರೀ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಅದು ಹೇಗೆ ಅಂತಂದರೆ, ಪುಟಿನ್ ಅವರ ಭದ್ರತೆ ಅದು ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಅವ್ರು ಯಾವುದೇ ರಾಷ್ಟ್ರಕ್ಕೆ ಭೇಟಿ ಕೊಟ್ಟರೂ ಕೂಡ ಅವರದ್ದೇ ಆದಂತಹ ಒಂದು ಭದ್ರತಾ ಪಡೆ ಅವರ ಜೊತೆಗೆ ಬಂದಿರುತ್ತೆ. ಆ ಮಟ್ಟಿಗಿನದ್ದು ಅಂದರೆ ದೂರದಿಂದಲೇ ಆತಂಕವಾದಿಗಳನ್ನು ಹೊಡೆದುರುಳಿಸಬಲ್ಲ ಸ್ನೈಪರ್ಗಳು, ಅವ್ರು ಕೊಟ್ಟಿರ್ತಕ್ಕಂಥ ಭದ್ರತೆ ಎಲ್ಲವೂ ಕೂಡ ಇದೆ. ಓಕೆ, ಈ ಬಗ್ಗೆ ಮಾತುಕತೆ ಆಡೋದಕ್ಕೆ ನಮ್ಮ ಜೊತೆಯಲ್ಲಿ ಏರ್ ಮಾರ್ಷಲ್ ಮುರಳಿ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ರಕ್ಷಣಾ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸರ್, ತಮ್ಮ ಪ್ರಕಾರ ಇವತ್ತು ಮೋದಿ ಮತ್ತು ಪುಟಿನ್ ರವರ ಮಾತುಕತೆ ಎಷ್ಟು ಮಹತ್ವದ್ದು ಭಾರತಕ್ಕೆ ಅಂತ? ನಮಸ್ಕಾರ ಅರವಿಂದ್. ಇವತ್ತು ರಷ್ಯಾ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಮಧ್ಯೆ ಮಾತುಕತೆ, ಇದು ಬಹಳ ಮಹತ್ವದ ಮಾತುಕತೆ. ಇದಕ್ಕೆ ಇದನ್ನ ಪ್ರಿಪರೇಷನ್ ಕಳೆದ 4-5 ತಿಂಗಳಿಂದ ನಡೀತಾ ಇದೆ. ಇದನ್ನ ಬೇಕಾದಷ್ಟು ಪ್ರಪೋಸಲ್ಸ್ ಮಾಸ್ಕೋ ಇಂದ ನಮ್ಮ ದೇಶಕ್ಕೆ ಬಂದಿತ್ತು. ಇದನ್ನ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ ಬಗ್ಗೆ. ಆಮೇಲೆ ಅವರು ಬೇಕಾದಷ್ಟು ಮಾತುಕತೆ ನಮ್ಮ ರಕ್ಷಾ ಮಂತ್ರಾಲಯ, ಆಮೇಲೆ ನಮ್ಮ 3 ಸೇನಾಧ್ಯಕ್ಷರು, ಅವರ ರೆಪ್ರೆಸೆಂಟೇಟಿವ್ಸ್ ಅವ್ರ ಮಧ್ಯ ಮಾತುಕತೆ ನಡೆದಿದೆ. ಸೊ ನಮಗೆ ಒಂದು ಚಿಕ್ಕ ಇದು ಇತ್ತು, ನಮ್ಗೆ ಈ ಇನ್ಫಾರ್ಮೇಶನ್ ಇತ್ತು, ಬಹಳ ದೊಡ್ಡ ಮಹತ್ವದ ಡೀಲ್ಸ್ ಸೈನ್ ಆಗೋ ಸಾಧ್ಯತೆಗಳಿದೆ ಎನ್ನುವಂತ ಒಂದು ಡೀಲ್ ಇತ್ತು. ಅದು ಇನ್ನೂನು ಈಗ ಸದ್ಯದಲ್ಲಿ ಮಾತುಕತೆ ನಡೀತಾ ಇದೆ ಎರಡೂ ಕಡೆ. ಈಗ ಪ್ರೆಸಿಡೆಂಟ್ ಪುಟಿನ್ ಅವರು ಅವರು ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳು ಮಾತುಕತೆ ಆಡ್ತಾ ಇದ್ದಾರೆ. ಮೊದಲನೇದಾಗಿ Su-57 ಫೆಲನ್, Su-57E ಫೆಲನ್, ಇದನ್ನ ಅವರು ಬಹಳ 1 ವರ್ಷದಿಂದ ನಮಗೆ ಅವರು Su-57 ಫೆಲನ್ ನಿಮ್ಮ ದೇಶಕ್ಕೆ ಬಹಳ ಉಪಯೋಗಿ ಇದನ್ನ ರಕ್ಷಾ ವಿಮಾನ ಇದು. ಇದನ್ನ ನೀವು ಖರೀದಿ ಮಾಡಿದ್ರೆ ನಾವು ಇದಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ, ವೆಪನ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ, ನಿಮ್ಮ ದೇಶದಲ್ಲೇ ಅದನ್ನ ಬಂಡವಾಳ ಹೂಳಿ ಅದಕ್ಕೆ ಪೂರ್ತಿ ಉತ್ಪಾದನೆಗೆ ನಾವು ಸಹಾಯ ಮಾಡ್ತೀವಿ ನಾವು ಮಾತು ಆಡಿದ್ರು. Su-57 ಫೆಲನ್ ನ ಇದರಲ್ಲಿ ಇದ್ರೊಳಗೆ ಏರೋ ಇಂಡಿಯಾಲು ಬಂದು ಬಹಳ ಅದ್ಭುತವಾದ ಪ್ರದರ್ಶನ ಮಾಡ್ತು. ಅದಾದ್ಮೇಲೆ ಮೊನ್ನೆ ದುಬೈನಲ್ಲಿ 10 ದಿವಸಗಳ ಕೆಳಗೆ ಬಹಳ ಅದ್ಭುತವಾದಂತಹ ಪ್ರದರ್ಶನ ಮಾಡ್ತು. ಸೊ Su-57 ಫೆಲನ್ ವಿಷಯ ನಾವು ಬಹಳ ಯೋಚನೆ ಮಾಡಿರ್ಲಿಲ್ಲ. ಈ Su-57 ಫೆಲನ್ ಇವತ್ತು ನಮಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದು ನಮಗ್ ಬೇಕಾಗಿರುವಂತಹ ಉಪಕರಣ ಅಲ್ಲ.
ಯಾಕೆಂದ್ರೆ Su-57 ಫಲನು ನಾವಿಲ್ಲಿ ಬೆಂಗಳೂರಿಗೆ ಬಂದಾಗ ಅದು ಬಹಳ ಹತ್ತಿರದಿಂದ ಅದನ್ನ ನಾವು ನೋಡಿದ್ವಿ, ನಾವು ಅದನ್ನ ಪರಿಶೀಲನೆ ಮಾಡಿದ್ವಿ. ನನಗೆ ಅವರ ಟೆಸ್ಟ್ ಪೈಲಟ್ ಜೊತೆ ಮಾತಾಡುವಂತ ಒಂದು ಚಾನ್ಸು ಸಿಕ್ಕಿತ್ತು. ಅದು ಪೂರ್ತಿ ಸ್ಟೆಲ್ತ್ ಏರ್ಕ್ರಾಫ್ಟ್ ಅಲ್ಲ, ಅದು ಇದನ್ನ ರೆಡಾರ್ ಸಿಗ್ನೇಚರ್ ಕಮ್ಮಿ ಇರಬಹುದು, ಯಾಕಂದ್ರೆ ಪೂರ್ತಿ ಅದಕ್ಕೆ ಸ್ಟೆಲ್ತ್ ಪೇಂಟ್ ಹಾಕಿದ್ದಾರೆ. ಆದರೆ ಅದು 2 ಇಂಜಿನ್ ಬಹಳ ಪವರ್ಫುಲ್ ಇಂಜಿನ್ಸ್, ಅದಕ್ಕೆ ಇದನ್ನ ಐಆರ್ ಸಿಗ್ನೇಚರ್ ಬಹಳ ಜೋರಾಗಿದೆ. ಇದನ್ನ ಈ Su-57 ಪೂರ್ತಿ ಸ್ಟೆಲ್ತ್ ಅಲ್ಲ ಅನ್ನೋದು ನಮಗೆ ಅರ್ಥ ಆಯ್ತು. ಆದರೆ Su-57 ಫಲನ್ ಇವತ್ತು ಬಹಳನೇ ಪವರ್ಫುಲ್ ಏರ್ಕ್ರಾಫ್ಟ್. ನಮಗೆ ರಷ್ಯನ್ ಎಕ್ವಿಪ್ಮೆಂಟ್ ನಾವು 5 ದಶಕಗಳಿಂದ ನಾವು ರಷ್ಯನ್ ಎಕ್ವಿಪ್ಮೆಂಟ್ ನಾವು ಬಳಸ್ತಾ ಇದೀವಿ, ಅದ್ರ ವಿಷಯವಾಗಿ ನಮಗೆ ಚೆನ್ನಾಗಿ ಗೊತ್ತು. ಸೊ ಈಗ ಸದ್ಯದಲ್ಲಿ ನಮ್ಮ ತೊಂದರೆಗಳನ್ನ ನಾವು ಪರಿಹರಿಸಬೇಕಾದ್ರೆ, ಅಂದ್ರೆ ನಮ್ದು ಇವತ್ತು 42 ಇದನ್ನ ಯೂನಿಟ್ ಎಸ್ಟಾಬ್ಲಿಷ್ಮೆಂಟ್ 29ಗೆ ಇಳಿದಿದೀವಿ. ಈಗ ಸದ್ಯದಲ್ಲಿ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ತರ ಒಂದು 3 ಸ್ಕ್ವಾಡ್ರನ್ Su-57 ಅದನ್ನ ಖರೀದಿ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ನೋ ಒಂದು ಮಾತುಕತೆ ಇದರಲ್ಲಿ ನಮ್ಮ ಸೇನಾ ಮುಖ್ಯಾಲಯದಲ್ಲಿ ಆಗಿದೆ ಅನ್ನೋ ಮಾತು ನಮಗೆ ಅರ್ಥ ಆಯ್ತು. ಆದ್ರಿಂದ Su-57 ಡೀಲು ಸೈನ್ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಎಷ್ಟು ಮಾಡ್ತಾರೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗತ್ತೋ ಅಥವಾ ಪೂರ್ತಿ ಫ್ಲೈ ಅವೇ ಟೈಪ್ ಅಲ್ಲಿ ಮಾಡ್ತಾರೋ ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದು ಒಂದು. ಎರಡನೇದು S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಮಗೆ ಗೊತ್ತಿರಬಹುದು. ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ S-400 ಅದರದ್ದು ಉಪಯೋಗ ಬಹಳ ಅದ್ಭುತವಾಗಿ ಆಯ್ತು. ಅದಕ್ಕೆ ನಮ್ಮ ರಕ್ಷಾ ಮಂತ್ರಾಲಯದವರು ಅದಕ್ಕೆ ಸುದರ್ಶನ ಚಕ್ರ ಅಂತ ಹೆಸರಿಟ್ರು. ಅದು 5 ಬ್ಯಾಟ್ರೀಸ್ ನಾವು ಕೊಂಡ್ಕೊಂಡ್ವಿ. ಅದನ್ನು ಈಗ ಸದ್ಯದಲ್ಲಿ ನಮ್ಮ ಹತ್ರ ಇರೋದು 3 ಬ್ಯಾಟ್ರೀಸ್. ಇನ್ನು 2 ಜೂನ್ 2026 ಹೊತ್ತಿಗೆ ನಮ್ಗೆ ಸಿಗತ್ತೆ ಅನ್ನೋ ಮಾತಿದೆ ನಮ್ಗೆ. ನಾವು ಇನ್ನೂ 5 ಬ್ಯಾಟ್ರಿಗಳನ್ನ ಕೊಂಡ್ಕೋಬೇಕು ಅಂತ ಒಂದು ಪ್ರಪೋಸಲ್ ರಕ್ಷಾ ಮಂತ್ರಾಲಯ ಕೊಟ್ವಿ. ಅದನ್ನ ಅವರು ರಕ್ಷಾ ಕಳಿಸಿದ್ದಾರೆ. ಸೊ ಇದು ಈ ಡೀಲ್ ಸೈನ್ ಆಗುವಂತ ಸಾಧ್ಯತೆಗಳಿದೆ. ಅದ್ರ ಏತನ್ಮಧ್ಯೆ S-500 ಸಿಸ್ಟಮ್ ರಷ್ಯಾನವರು ಅವರು ತಮಗಾಸರ ಯುಕ್ರೇನ್ ವಾರ್ ಅಲ್ಲಿ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಆದ್ರೆ ಅದನ್ನ ಎಕ್ಸ್ಪೋರ್ಟ್ ವರ್ಷನ್ ಅವರಿನ್ನೂ ಉತ್ಪಾದನೆ ಮಾಡಿಲ್ಲ. ಅದನ್ನ S-500 ನಾವು ಈಗ ಸದ್ಯದಲ್ಲಿ ಕೊಡಕ್ಕಾಗಲ್ಲ ಅಂತ ಒಂದು ಅವರ ರಕ್ಷಣಾ ಸಚಿವ ಒಂದು ಹೇಳಿಕೆನೂ ಕೊಟ್ಟಿದ್ದಾರೆ ಇತ್ತೀಚೆಗೆ. ಆದ್ರೆ ಅದನ್ನು ಇವತ್ತು ಮಾತುಕತೆಯಲ್ಲಿ ನಮ್ಮ 2 ಪ್ರಧಾನಮಂತ್ರಿಗಳು ಆಮೇಲೆ ವ್ಲಾಡಿಮಿರ್ ಪುಟಿನ್ ಮಾತಲ್ಲಿ ಬರಬಹುದು. ಮೂರನೇದಾಗಿ ಇದು ಮಿಸೈಲ್ಸ್. ನಾವು ಆಫ್ ಸಿಂಧೂರಲ್ಲಿ ನಮ್ಗನಿಸ್ತು ಕೆಲವು ನಾವು ಇದನ್ನ ಮಿಸೈಲ್ಸ್ ನಾವು ನಮ್ದು ಸ್ಟ್ರಾಟಜಿ ಸರಿಯಾಗಿರ್ಲಿಲ್ಲ. ಅದರಿಂದ ನಮ್ಗೆ ಸ್ವಲ್ಪ ತೊಂದರೆಗಳಾಯ್ತು ಅನ್ನುವಂತ ಒಂದು ಅನಾಲಿಸಿಸ್ ಆಯ್ತು. ಅದಕ್ಕೆ ನೀವು ಬಿಯಾಂಡ್ ವಿಜುವಲ್ ರೇಂಜ್ R-37 ಮಿಸೈಲ್ಸ್, ಆಮೇಲೆ RWV ಇದನ್ನ ಸ್ಯಾಟಲೈಟ್ ಲಿಂಕ್ ಮಿಸೈಲ್ಸ್, ಇದನ್ನ ಪಾಕಿಸ್ತಾನದವರು ಆಗ್ಲೇ ಚೈನಾ ಇಂದ ಇದನ್ನ ತಗೊಂಡಿದ್ದಾರೆ. PL-15 ಅಂತ ಒಂದು ಮಿಸೈಲು. ಅದಕ್ಕೆ ಸರಿಸಾಟಿಯಾದಂತಹ ಈ RWV ಅಪ್ಗ್ರೇಡೆಡ್ ಮಿಸೈಲ್ ಬೇಕು ಅನ್ನುವಂತಹ ಒಂದು ಮಾತು ಒಂದು ಪ್ರಪೋಸಲ್ ನಾವು ರಷ್ಯಾ ಕೊಟ್ಟಿದ್ವಿ. ಅದ್ರ ಬಗ್ಗೆನೂ ಮಾತಾಡುವಂತ ಈಗ ಮಾತುಕತೆ ಆಗುವಂತ ಸಾಧ್ಯತೆಗಳಿದೆ. ಏತನ್ ಮಧ್ಯೆ ಇದನ್ನ ಆರ್ಮಿ ಎಕ್ವಿಪ್ಮೆಂಟ್ ಆಮೇಲೆ ನೇವಿ ಎಕ್ವಿಪ್ಮೆಂಟ್ ಬಹಳ ಬಲವಾಗಿ ಇದನ್ನ ಬೇಕಾದಷ್ಟು ಪ್ರಪೋಸಲ್ಸ್ ಎಲ್ಲ ಹೋಗಿದೆ. ನೋಡಿ, ನಾವಿವತ್ತು ಒಟ್ಟು ನಮ್ದು 38% ರಷ್ಯಾ ಇಂದ ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ ಕೊಂಡ್ಕೋತಾ ಇದೀವಿ. ಇಡೀ ಜಗತ್ತಿನಲ್ಲೇ ರಷ್ಯಾಗೆ ಬಿಗ್ಗೆಸ್ಟ್ ಕನ್ಸ್ಯೂಮರ್ ಅಂದ್ರೆ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅಲ್ಲಿ. ಸೊ ನಮ್ಮ ಟ್ರೇಡು 68 ಬಿಲಿಯನ್ ಗಿಂತ ಜಾಸ್ತಿ ಇದೆ ಆ ರಷ್ಯಾ ಜೊತೆಗೆ. ಆಮೇಲೆ ರಷ್ಯಾ 50-60 ವರ್ಷಗಳಿಂದ ನಮ್ಮ ಬೆನ್ ಹಿಂದೆನೆ ನಿಂತಿದೆ, ನಮ್ಮನ್ನ ಕೈ ಹಿಡ್ಕೊಂಡು ನಿಂತಿದೆ, ನಮ್ಗೆಲ್ಲಾ ತೊಂದರೆಗಳಲ್ಲಿ ಸಹಾಯ ಮಾಡಿದೆ. 71ನೇ ವಾರ್ನಲ್ಲಂತೂ ಅಲೆಕ್ಸಿ ಕೋಜಿಗಿನ್ ಅವರು ಒಂದು ಫೋನ್ ಕಾಲ್ ಮಾಡಿದರೆ ಇವರು ನಮ್ಮ ಆಗಿನ ಪ್ರಧಾನಿಗಳು ಇಂದಿರಾ ಗಾಂಧಿ ಅವರು MiG-21 ಏರ್ಕ್ರಾಫ್ಟ್ ನಮಗೆ ಕಳ್ಸಿದ್ರು. ಸೊ ಅವರು ಯಾವತ್ತೂ ನಮ್ಗೆ ಮೋಸ ಮಾಡಿಲ್ಲ, ಯಾವತ್ತೂ ನಮ್ ಕೈ ಬಿಟ್ಟಿಲ್ಲ. ಆಮೇಲೆ ಆದ್ದರಿಂದ ನನಗನ್ಸತ್ತೆ ಇದು ಪುತಿನ್ ಅವರ ಭಾರತ ಯಾತ್ರೆ ನಮಗೆ ಬಹಳ ಮಹತ್ವದ್ದು. ಅವರು ರಷ್ಯಾ ಆಮೇಲೆ ನಮ್ಮ ದೇಶ ಭಾರತದ ಮಧ್ಯದಿಂದ ಸಂಬಂಧ ವರ್ಷಾನುಗಟ್ಲೆ ಅಂತ ಒಳ್ಳೆ ಸಂಬಂಧ. ಅದು ಇದೇ ತರ ಮುಂದುವರ್ಕೊಂಡು ಹೋಗೋ ಚಾನ್ಸಸ್ ಇದೆ. ಯಾರೇ ಏನ್ ಬೇಕಾದ್ರೆ ನಮಗ್ ತೊಂದರೆ ಮಾಡಿದ್ರಿ ಈ ಜಗತ್ತಲ್ಲಿ, ರಷ್ಯಾ ಮಾತ್ರ ನಮ್ ಕೈ ಬಿಡಲ್ಲ ಅನ್ನೋದು ನಮಗ್ ಬಹಳ ಚೆನ್ನಾಗಿ ಗೊತ್ತು. ಜೊತೆ ಮಾತನಾಡಿದಕ್ಕೆ ಮುರಳಿ ಸರ್, ಅದೇ ನಾನು ಆರಂಭದಿಂದನೂ ಹೇಳ್ತಾ ಇರ್ತಕ್ಕಂಥದ್ದು, ಭಾರತದ ಅತ್ಯಂತ ನಂಬಿಕಸ್ಥ ಸ್ನೇಹ ರಾಷ್ಟ್ರ ಅಂತಂದ್ರೆ ಅದು ರಷ್ಯಾ.
50-60 ವರ್ಷದಿಂದಲೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿಂದಲೂ ಭಾರತದ ಸಂಕಷ್ಟದ ಸಂದರ್ಭದಲ್ಲಿ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ರಷ್ಯಾ. ಹಾಗಾಗಿ ಇಷ್ಟು ಮಹತ್ವವನ್ನು ಪುಟಿನ್ ಅವರ ಭೇಟಿಗೆ ದೇಶ ಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ದ್ವಿಪಕ್ಷೀಯ ಮಾತುಕತೆ ಒಪ್ಪಂದಗಳು ನವಭಾರತದ ದಿಕ್ಕು ದೆಸೆಯನ್ನೇ ಬದಲಾಯಿಸಬಲ್ಲವು ಅಂತಕ್ಕಂಥ ವ್ಯಾಖ್ಯಾನಗಳು ಕೂಡ ಅಂತಾರಾಷ್ಟ್ರೀಯ ವಿಶ್ಲೇಷಕರಿಂದ ಕೇಳಿ ಬರ್ತಾ ಇದೆ.